ದುಮ್ಮನಸೂರು ವಿಭಿನ್ನ ಕೆಲಸ ಮಾದರಿಯಾಗಿದೆ ಇತರೆ ಗ್ರಾಮ ಪಂಚಾಯಿತಿಗಳಿಗೆ. ಗ್ರಾಮದಲ್ಲಿ ಬಹುತೇಕ ವಿಶೇಷ ಪ್ರಯತ್ನವೆಂದರೆ ತಪ್ಪೇನಿಲ್ಲ. ಶಾಲೆಯ ಮಕ್ಕಳಿಗೆ ಶಿಕ್ಷಣ ನೀಡಲು ಬಹುತೇಕ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದು ಉದಾಹರಣೆ ಸಾಕಷ್ಟು. ಇನ್ನು ಶಾಲೆ ಗುಣಮಟ್ಟದಲ್ಲಿ ಸುಂದರ ನೋಟ, ಹಸಿರುಮಯವಾದ ವಾತಾವರಣ, ಮಕ್ಕಳಿಗೆ ಶೌಚಾಲಯ, ಆಟದ ಮೈದಾನ, ಡಿಜಿಟಲ್ ಗ್ರಂಥಾಲಯ, ಉತ್ತಮ ಶಿಕ್ಷಣ ನೀಡುವ ಶಿಕ್ಷಕರು ಇವೆಲ್ಲವೂ ನೋಡುತ್ತಿದ್ದರೆ ಬಹುತೇಕ ಕರ್ನಾಟಕದ ಎಲ್ಲ ಪಂಚಾಯತ್ ಸದಸ್ಯರಿಗೆ ಮಾದರಿಯತ್ತ ಎನ್ನಬಹುದು. ಹೌದು, ಯಾರಪ್ಪ ಇವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ PDO ಇಷ್ಟು ಸಂಭ್ರಮದಲ್ಲಿ ಹಾಗೂ ವಿಭಿನ್ನ ಯೋಜನೆ ರೂಪಿಸಿದ್ದು ಎಂದು ಪ್ರತಿಯೊಬ್ಬ ವೀಕ್ಷಕರಿಗೆ ಕುತೂಹಲ ಮೂಡಿಸುವ ವಿಷಯ. ಹೌದು, ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಪಟ್ಟಣಕ್ಕೆ ಹತ್ತಿರವಾದ ಪಂಚಾಯಿತಿ ಇದಾಗಿದ್ದು ಇವರೇ ನೋಡಿ ಆ ಅಧ್ಯಕ್ಷ ದುಮ್ಮನಸೂರ ಅಭಿವೃದ್ಧಿ, ಸಮಾಜ ಸೇವೆ, ಹೊಸತನದ ಎಲ್ಲವೂ ಮಾಡಬಯಸಿದ ಅಧ್ಯಕ್ಷ ವೀರಪ್ಪ ಎಸ್ ಬೂತಾಳೆ. ಅಧ್ಯಕ್ಷರಾಗಿ ಸತತ ಗ್ರಾಮೀಣ ಸ್ವಚ್ಛತೆಗಾಗಿ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಪ್ರಾಣಿಗಳಿಗೆ ಹಾನಿಯನ್ನು ತಪ್ಪಿಸುವ ಪ್ರಯತ್ನ ನೋಡಿ ಗ್ರಾಮದ ಪ್ರಮುಖ ರಸ್ತೆ ಬೀದಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮಕ್ಕೆ ಸದಸ್ಯರ ಒಗ್ಗೂಡಿಸಿ ಸಾರ್ವಜನಿಕ ಸಲಹೆ, ಅವರ ಬೇಡಿಕೆ, ಸಮಸ್ಯೆ ಅರಿತುಕೊಂಡ ಹಳ್ಳಿಯ ಉದ್ಧಾರ, ಶಿಕ್ಷಣ ಸೌಲಭ್ಯ ನೀಡುವ ಸರ್ಕಾರಿ ಅಧಿಕಾರಿಯಾಗಿ ದುಮ್ಮನಸೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸೇವೆ, ಕಾಯಕ, ನಿಷ್ಠೆ ಇವರ ಅತ್ಯುತ್ತಮ ಮನದಾಳದ ಮಾತು. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಯೋಜನೆ ಹೇಗೆ ಬಳಸಿಕೊಳ್ಳಬೇಕು, ಪಂಚಾಯಿತಿ ಅಧ್ಯಕ್ಷ ಹೇಗೆ ಕರ್ತವ್ಯ ನಿಭಾಯಿಸಬೇಕು, ಸಾಮರ್ಥ್ಯ ಹೊಂದಿರಬೇಕು, ಇವೆಲ್ಲವೂ ರಾಜ್ಯದ ಎಲ್ಲ ಪಂಚಾಯಿತಿ ಸದಸ್ಯರಿಗೆ ಮಾದರಿಯಾಗಿದ್ದು ನಿಮ್ಮ ಸುಗಂಧ ಟಿವಿ ಕನ್ನಡ ವಾಹಿನಿಯೊಂದಿಗೆ ವೀಕ್ಷಿಸಲು ಮರೆಯದಿರಿ. ಪಂಚಾಯಿತಿ ವಿಶೇಷ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಹುಮ್ಮನಸೂರು ಗ್ರಾಮ ಪಂಚಾಯತಿಗೆ ಬಂದು ನಾನು ಸುಮಾರು ಎರಡೂವರೆ ವರ್ಷ ಆಯಿತು. ನಾನು ಬಂದಾಗ ಒಂದು ಸ್ವಲ್ಪ ಅಸ್ತವ್ಯಸ್ತ ಇತ್ತು. ಕಚೇರಿಯ ಅಥವಾ ಮತ್ತೊಂದು ದೈನಂದಿನ ಇದರಲ್ಲಿ ನೋಡ್ಕೊಂಡು ಅಬ್ಸರ್ವೇಷನ್ ಮಾಡಿದ್ವಿ. ಅದೆಲ್ಲ ಆಗಿದ್ಮೇಲೆ ನಮ್ಮದು ಸುಧಾರಣೆಗೂ ನಾನು ಬಂದಾಗ ನಮ್ಗೆ ಒಳ್ಳೆಯ ಅಧ್ಯಕ್ಷ ಸಿಕ್ಕರು. ಅದಾದಮೇಲೆ ಒಳ್ಳೆಯ ಎಲ್ಲ ಬಾಡಿ, ಪಂಚಾಯತಿ ಬಾಡಿ ಕೂಡ ತುಂಬ ಒಳ್ಳೆಯ ಸದಸ್ಯರೆಲ್ಲ, ಎಲ್ಲರೂ ಎಲ್ಲರದೆಲ್ಲ ಕೋಆಪ್ರೇಷನ್ ಚೆನ್ನಾಗಿ ಸಿಕ್ತು. ಅದನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಆದಷ್ಟು ನಮ್ಮ ಪ್ರಯತ್ನ, ನಮ್ಮ ಕೈಲಾದಷ್ಟು ಏನಪ್ಪ ಅಂದರೆ ನಮ್ಮ ಕಚೇರಿ ಆಗಲಿ, ಕಚೇರಿ ಕೆಲಸಗಳಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಯೋಜನೆಗಳಲ್ಲಿ ಅದನ್ನು ನಾವು ಅನುಷ್ಠಾನ ಮಾಡೋದಾಗಲಿ ಅದೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಬಂದೀವಿ ಸರ್. ಇಷ್ಟು 2 ವರ್ಷದಿಂದ ಎಲ್ಲರ ಸಹಕಾರದಿಂದ ಮಾಡ್ತಾ, ಎಲ್ಲ ಜನರ ಸಹಕಾರ ಕೂಡ ತುಂಬ ಚೆನ್ನಾಗಿದೆ. ಜನರ ರಿಯಾಕ್ಷನ್ ಕೂಡ ನಾವು ಮಾಡೋ ಕೆಲಸಕ್ಕೆ ಜನರ ರಿಯಾಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಓಕೆ ಸರ್. ಇದರಲ್ಲಿ ನಮ್ಮಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಕೆಲಸಗಳು ವಿನೂತನವಾಗಿ ಮಾಡಿದ್ದೀವಿ ನಮ್ಮ ಪಂಚಾಯತಿಯಲ್ಲಿ. ಬಹುಶಃ ನಮ್ಮ ಜಿಲ್ಲೆಯೆಲ್ಲ ಒಂದು ರಾಜ್ಯಕ್ಕೆ ಮೊದಲನೇದಾಗಿ ಅನ್ಬೋದು ಸಮುದಾಯ ಗ್ರಂಥಾಲಯ ಅಂತೇಳಿ ನಾವು ಹೊಸದಾಗಿ ಮಾಡಿದ್ದೀವಿ ನಮ್ಮ ಹತ್ರ. ಬೇರೆ ಮುಂದೆ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರೊಂದು ಸಲಹೆ ಮೇರೆಗೆ ಆಯಿತು. ದರ್ಶನ್ ಅಂತ ಒಬ್ಬರು ರಾಜೀವ್ ಫೆಲೋ ಇದ್ದಾರೆ, ಅವ್ರದ್ದೆಲ್ಲ ಒಂದು ಸಲಹೆ ತೊಗೊಂಡು ಮಾರ್ಗದರ್ಶನ ತೊಗೊಂಡು ಈ ಥರ ಸಮುದಾಯ ಗ್ರಂಥಾಲಯ ಓಪನ್ ಲೈಬ್ರರಿ ಅಂತೇಳಿ ನಮ್ಮ ಬಸವೇಶ್ವರ ಹೊರತ ತುಂಬ ಚೆನ್ನಾಗಿ ಮಾಡಿವಿ. ಎಲ್ಲರೂ ಉಪಯೋಗ ತಗೋತಾ ಇದ್ದಾರೆ. ಎಲ್ಲ ವಾಕಿಂಗು ಬಂದಾಗೆಲ್ಲ ಹೆಣ್ಮಕ್ಳು, ವಯಸ್ಸಾದವರು, ಕಾಲೇಜ್ ಹೋಗ್ತಕ್ಕಂಥ ಹುಡುಗರು ಅವ್ರ ದಿನ ನ್ಯೂಸ್ ಪೇಪರ್ ಓದಾಗಲಿ
ಅವರಿಗೆ ಮಂತ್ಲಿ 50 ಮಂತ್ಲಿ ಇದು ಬರ್ತಾವಲ್ಲ, ಮ್ಯಾಗ್ಝಿನ್ಸ್ ಬರ್ತಾವಲ್ಲ, ಕಾಂಪಿಟೇಷನ್ಸ್ ಎಲ್ಲ ಅವರು ಓದೋದಾಗಲಿ ಸುಮ್ ಕೂತಲ್ಲಿ ಹರಟೆ ಹೊಡ್ತಕ್ಕಂಥವ್ರೇ ಕೂತು ಓದ್ತಾ ಇದ್ದಾರೆ, ಅವ್ರು ಉಪಯೋಗ ತಗೋತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಬಿಕಮ್ ಪಾಸಿಟಿವ್. ಎಲ್ಲರೂ ಪಾಸಿಟಿವ್ ಆಗಿ ಅದನ್ನು ಹೊಗಳ್ತಾ ಇದ್ದಾರೆ, ಒಳ್ಳೆ ಆಯಿತು ಅಂತೇಳಿ. ಅದಾದಮೇಲೆ ನಾವು ನಮ್ಮದೊಂದು ಸಣ್ಣ ಕೆರೆ ಇದೆ, ಕೆರೆ ಅಭಿವೃದ್ಧಿಗೆ ಅಂತೇಳಿ ಮಾಡ್ಕೊಂಡಿವಿ. ಎಲ್ಲ ಮೊದಲೆಲ್ಲ ಬಯಲು ಶೌಚಾಲಯ ಮಾಡ್ತಿದ್ರು ಹೋಗಲ್ಲಿ 3 ಜನ ಎಲ್ಲ ಅವರು. ಅಂಥದ್ದು ಹೋಗಿ ಇವಾಗ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದೀವಿ ಸುತ್ತಮುತ್ತ. ಅದು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ದೆ. ಇದಕ್ಕೆಲ್ಲ ಏನಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರ ಮತ್ತು ನಮ್ಮ ಸದಸ್ಯರ ಕೊಡುಗೆ ಭಾಳ ಅದ. ಅವ್ರ ಜೋಡಿ ಕೈ ಜೋಡಿಸಿ ತುಂಬ ಒಳ್ಳೆಯ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾಯಿದ್ವಿ ಸರ್. ಇನ್ನೂ ಮಾಡಬೇಕು ಅಂತ ಇನ್ನೂ ಭಾಳ ಇದೆ ಆಸೆ. ಓಕೆ ಸರ್. ನಮ್ಮ ಪಂಚಾಯತಿ ಕಡೆಯಿಂದ ಈ ತಮ್ಮ ಸುಗಂಧ ಟಿ ವಿ ಚಾನಲ್ ಏನಪ್ಪ ಅಂದ್ರೆ ಏನು ಇಷ್ಟೇ ಏನಪ್ಪ ಅಂದ್ರೆ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿರಿ. ಒಳ್ಳೆ ಕೆಲಸ ಮಾಡ್ತಕ್ಕಂಥ ತಾವು ಸುದ್ದಿ ಮಾಡಿ ಒಳ್ಳೆ ಕೆಲಸ ಮಾಡೋದು, ತಾವು ಸುದ್ದಿ ಮಾಡಿದ್ರೆ ಪ್ರೋತ್ಸಾಹ ಸಿಗುತ್ತೆ ನಮಗೆ. ಮತ್ತೇನಾದರೂ ಗೈಡೆನ್ಸ್ ಇದ್ರೆ ತಾವು ಕೊಡ್ಬೋದು. ನಮಸ್ಕಾರ. ಮೊಟ್ಟ ಮೊದಲೇ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಂಥ ಸುಗಂಧ ಕನ್ನಡ ಟಿವಿ ಚಾನೆಲ್ ಅವರಿಗೂ ಹಾಗೂ ನಮ್ಮ ಅಜಯ್ ಪತ್ರಕರ್ತವರಿಗೂ ಇಬ್ಬರಿಗೆ ನಾನು ಅಭಿನಂದನೆ ಹೇಳ್ತೀನಿ ನಮ್ಮ ಪಂಚಾಯತ್ ವತಿಯಿಂದ, ಹಾಗೂ ನಮ್ಮ ಗ್ರಾಮದ ವತಿಯಿಂದ ನಿಮಗೆ ಅಭಿನಂದನೆ ಹೇಳ್ತೇನೆ. ಓಕೆ ಸರ್, ಗ್ರಾಮೀಣ ಭಾಗದ ವಿಶೇಷತೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೀನಿ. ಮೊದಲನೇದಾಗಿ ನಿಮ್ಮ ದುಮ್ಮನ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಮೊದಲಾಗಿ ನಾನು ವೀರಪ್ಪ ಶಂಕರ್ ಗುಪ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು 2022ನೇ ಸಾಲಿನಲ್ಲಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀನಿ. ನಾನು ಆದ್ಮೇಲೆ ಏನದಂದ್ರೆ ನನ್ನ ಬಲ್ ಕೆಲವೊಂದು ನಮ್ಮ ಊರಿಗೆ ನಾ ಅಧ್ಯಕ್ಷ ಆದ್ಮೇಲೆ ಕೇಂದ್ರ ಮಾಡ್ಬೇಕಂತೇಳಿ ಒಂದು ಗುರಿ ಇಟ್ಕೊಂಡಿದ್ದೀನಿ. ಒಂದು ನಿಮಿಷ ಸರ್ ಹೇಳಿ. ನಮ್ಮ ಗ್ರಾಮ ಪಂಚಾಯತಿಗೆ ದುಮ್ಮನ್ಸೂರು ಮತ್ತು ದುಮ್ಮನ್ಸೂರು ತಾಂಡ ವ್ಯಾಪ್ತಿ ಬರ್ತವೆ. ಇಲ್ಲಿ ಏನಾದ್ರು ವಿಶೇಷ ಏನಂದ್ರೆ ಸಿದ್ಧಪ್ರಭು ಅಂತೇಳಿ ಏನದಂದ್ರೆ ಒಂದು ಹಿಂದಿನ ಕಾಲದಿಂದ ಏನಾದ್ರು ಒಂದು ಮಹಾರಾಜರದ ಒಂದು ಗುಡಿ ಇದೆ. ಅದೇ ರೀತಿ ನಮ್ಮ ಹುಮ್ನಾಬಾದ್ ಪಟ್ಟಣ ಬಹಳ ಸಮೀಪ ಇದೆ. ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ನಂತರ ಒಂದು ವೀರಭದ್ರೇಶ್ವರ ಟೆಂಪಲ್ ಇದೆ. ಇಲ್ಲಿ ವೀರಭದ್ರೇಶ್ವರ ಟೆಂಪಲ್ ಏನದಂದ್ರೆ ನಮ್ದು ಬಹಳಷ್ಟು ಇದಿದೆ ಇಲ್ಲಿ. ಸರ್, ವೀರಭದ್ರೇಶ್ವರ ಟೆಂಪಲ್ ಏನಿದೆಯಲ್ಲ ಅದು ನಿಮ್ಮ ದುಮ್ಮನ್ಸೂರು ವ್ಯಾಪ್ತಿ ಬರೋದಾ ಅಥವಾ ಹುಮ್ನಾಬಾದ್ ವ್ಯಾಪ್ತಿಯಲ್ಲಿ ಬರ್ತದ, ಬಟ್ ದುಮ್ಮನ್ಸೂರು ಸಮೀಪ ಇದೆ. ಸರ್, ದುಮ್ಮನ್ಸೂರು ವ್ಯಾಪ್ತಿ ಆ ಟೌನ್ ಕೂಡ ಬಹಳ ಹತ್ರ ಆಗಿರೋದ್ರಿಂದ ಸೊ ಇಲ್ಲಿ ಕೃಷಿ ಏನಾದ್ರೂ ನಡೆಯುತ್ತಾ, ಕೃಷಿ ಚಟುವಟಿಕೆಗಳು ಅಥವಾ ಕಮರ್ಷಿಯಲ್ ಆಗಿದೆಯಾ, ಹೇಗೆ ಯಾವ ರೀತಿ ಅಂತ? ಕೃಷಿ ಚಟುವಟಿಕೆಗಳು ನಡೀತದೆ ಇಲ್ಲಿ. ಏನು ಕೃಷಿ ಚಟುವಟಿಕೆಗಳಲ್ಲಿ ಏನೆಲ್ಲ ಇದೆ? ಕಬ್ಬು, ರೇಷ್ಮೆ ಮತ್ತು ಎಲ್ಲ ಕೃಷಿದಾಗ ಏನದ ಎಲ್ಲ ನಮ್ಮಲ್ಲಿ ಆಯ್ತು. ತರಕಾರಿ, ಟಮಾಟೆ ಎಲ್ಲ ಇದಾಯ್ತು ನಮ್ಮಲ್ಲಿ. ಓಕೆ, ಈಗ ನೇರವಾಗಿ ನಿಮ್ ಬಗ್ಗೆ ಬಂದ್ಬಿಡೋಣ. ಈಗ ತಾವು ಅಧ್ಯಕ್ಷರಾಗೋದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ, ಹೇಗಿತ್ತು ಸಮಾಜ ಸೇವೆ, ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಒಂದು ಆಸೆ ಹೇಗೆ ಬಂತು? ಸುಮಾರು ಮೊದಲು ನಾವ್ ಏನದಂದ್ರೆ 2004ರಲ್ಲಿ ಏನದಂದ್ರೆ ಒಂದು ವಾಹನ ಚಾಲಕ ಆಗಿದ್ದೀನಿ. ನಾನು ಇಲ್ಲಿ ಗ್ರಾಮ ಪಂಚಾಯತಿಗೆ ಏನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಇಲ್ಲಿ ಬಂದಾಗ ಒಂದು ಘಟನೆ ಐತಿ. ಇಲ್ಲಿ ಘಟನೆ ಏನಂದ್ರೆ ಒಂದು ಚೇರ್ ಮೇಲೆ ಕುಂತ ನನಗೆ ಒಬ್ರು ಅವಮಾನ ಮಾಡಿದ್ರು. ಅವಮಾನ ಮಾಡ್ದಾನ ಏನ್ ಮಾಡ್ದ ಅಂದ್ರೆ ಇದು ಏನೇ ಮಾಡ್ಬೇಕು, ಇದು ಏನದಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕಂತ ಅವು ಇದು ಮಾಡ್ಕೊಡಿ. ಮೀಸಲಾತಿಯಲ್ಲಿ ಮಹಿಳೆ ಬಂತು 2005ರಲ್ಲಿ. 2005ರಾಗ ಏನದಂದ್ರ ನಮ್ ಧರ್ಮ ಪತ್ನಿಗೆ ಏನದಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂದಿಸ್ನ. ಅವಾಗ 2005ರಲ್ಲಿ ನಮ್ಮ ಪತ್ನಿ ನಿಂತರು. ಆದ್ರೆ 2005ರಿಂದ ಏನದ ಅಂದ್ರೆ ಪೂರಾ 20ವರೆಗೂ ನಮ್ಮ ಧರ್ಮ ಪತ್ನಿ ಉಪಾಧ್ಯಕ್ಷ ಆಗಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಕಾರ್ಯನಿರ್ವಹಿಸಿದ್ರು. ಅವರು ಬೆನ್ನ ಹಿಂದೆ ನಿಂತು ನಾನೇನಂದ್ರೆ ಎಲ್ಲ ಜನ ಸೇವೆ ಮಾಡ್ತಿದ್ದೇನೆ. ಆ ನಂತರ ಕೆಲವೊಂದು ಜನ ನನಗೆ ಅವಮಾನಿಸಿ ಏನಾದ್ರು ಅಂದ್ರು ನಾ ZP TP ನಿಂದಿರ್ಬೇಕಂತ ಆಸೆ ಇತ್ತು. ಮೊದಲನೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದು ತೋರ್ಸು ಅಂತ ನಂಗೆ ಚಾಲೆಂಜ್ ಮಾಡಿದ್ರು. ಆ ಚಾಲೆಂಜ್ ಮಾಡ್ದ ನಾ ಏನ್ ಮಾಡ್ದ, ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತು. ನನಗ ಹೋಪ್ ಇತ್ತು ಇಲ್ಲಿನ ಜನ ಕೈ ಬಿಡಲ್ಲ ಅಂಬೋದು. ಯಾಕಂದ್ರೆ ಜನರಿಗೆ ಬಹಳಷ್ಟು ನಾ ಏನದಂದ್ರ ಬಹಳ ಸಮಸ್ಯೆ ಎಲ್ಲ ಏನ್ ಸಮಸ್ಯೆ ಇದ್ರು ಬಗೆಹರಿಸ್ಕೊಡ್ತೀನಿ. 2020ರಾಗ ನಾನದ ಗ್ರಾಮ ಪಂಚಾಯತ್ ಸದಸ್ಯ ಆದ್ಮ್ಯಾಕ ಮತ್ತ SC ಲೇಡೀಸ್ ಅಧ್ಯಕ್ಷ ಬಂತೀನಿ 2020ಕ್ಕೆ SC ಲೇಡೀಸ್ ಬಂದ್ಮ್ಯಾಕ ಈಗ ಅನಿವಾರ್ಯ ಮೀಸಲಾತಿ ಬಂದ್ಮ್ಯಾಕ ಏನ್ ಮಾಡಕ್ಕಾಗಲ್ಲ.
ಬಟ್ ಯಾಕೋ ನನಗೆ ಟೈಮ್ ಸರಿ ಇಲ್ಲ ಅಂತೇಳಿ ಸುಮ್ಮನೆ ಕುಂಡ್ರದು ನಮ್ಮಲ್ಲಿ ಇದ್ದವ್ರಿಗೆ ಒಬ್ಬರಿಗೆ ನಮ್ಮ ಸೋದರಿ ಆದ ಜಯಶ್ರೀ ಎಂಬವ್ರಿಗೆ ಅಧ್ಯಕ್ಷ ಮಾಡಿದೆವು SC ಅವರು ಕೂಡ ಜನರಲ್ದಲ್ಲಿ ಗೆದ್ದಿರ್ಬೋ ಅವ್ರಿಗೆ SC ಅಧ್ಯಕ್ಷ ಮಾಡಿದೆವು. ನಂತರ ಏನದ ಅಂದ್ರೆ ನಾ ಎಲ್ಲ ನಮ್ಮ ಸದಸ್ಯರಿಗೆ ಹೇಳ್ಕೊತಾ ಇದ್ದೆ, ಜನರಲ್ ಬಂದ್ರೆ ಭೀ ನಾ ಅಧ್ಯಕ್ಷ ಆಗ್ತೀನಿ, ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ, ನಂದು ಒಂದು ಆಸೆಗಳವ, ಕೆಲಸ ಮಾಡ್ಬೇಕಂತೇಳಿ ಒಂದು ಆಸೆ ಅವ, ಹೆಲ್ಪ್ ಮಾಡ್ರಿ ಅಂತ ಎಲ್ಲ ಸದಸ್ಯರಿಗೆ ಚರ್ಚೆ ಮಾಡ್ಕೊತೀನಿ ಅದು ಮೊದಲು. ಆಮೇಲೆ ಜನರಲ್ ಬಂತು. ಜನರಲ್ ಬರೋದು ನಾ ಅಧ್ಯಕ್ಷ ಏನದಂದ್ರೆ ಆಗ್ಲಕ್ಕ ಆಕಾಂಕ್ಷೆ ಅದ, ಎಲ್ಲ ಸದಸ್ಯರು ನನಗೆ ಬಹುಮತ ಮೇಲೆ ಒಂದು ಡೆವಲಪ್ಮೆಂಟ್ ಮಾಡಿಸಲಿಂದ ಅಧ್ಯಕ್ಷ ಆಯ್ಕೆ ಮಾಡಿದ್ರು. ಅಧ್ಯಕ್ಷ ಆಯ್ಕೆ ಮಾಡಿದ್ಮೇಲೆ ನನ್ನ ಕೆಲಸಗಳು ಏನೇನು ಗುರಿದ್ದು ಅಷ್ಟು ಕೆಲಸ ಸುಮಾರು ಮೊದಲು ನಾ ಅಧ್ಯಕ್ಷ ಆಗೋದು ಒಂದು ಸಂಯುಕ್ತ ಕರ್ನಾಟಕದಾಗ ಒಂದು ಅಡ್ವರ್ಟೈಸ್ ಕೊಟ್ಟಿದ್ದ, ಏನೇನು ಅಂದ್ರೆ ನಾ ಅಧ್ಯಕ್ಷ ಆದ್ಮೇಲೆ ಏನೇನು ಕೆಲಸ ಮಾಡ್ಕೊಂಬೋದು. ಪ್ರತಿ 3 ವಾರ್ಡ್ ಅವ, 3 ವಾರ್ಡಿನಾಗ 2 ವಾರ್ಡಿನಾಗಂತೂ ಮಹಿಳೆಯರಿಗೆ ಶೌಚಾಲಯ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ. ಮತ್ತ ಅದು ನಮ್ದೊಂದು ಬಹಳಷ್ಟು ಹಿಂದಿನ ಕೆರೆ ಇದೆ, ಕೆರೆ ಅಭಿವೃದ್ಧಿ ಪಡಿಸ ಅಂತ ಹೇಳಿದೀನಿ. ಮತ್ತೆಲ್ಲಾ ಸ್ಕೂಲ್ಗಳಿಗೆ ಅಭಿವೃದ್ಧಿ ಮಾಡ್ತೀನಿ. ಈ ರೀತಿನ ಆಶ್ವಾಸನೆ ಕೊಟ್ಟಿದ್ದೀನಿ. ಮತ್ ಇನ್ನೊಂದ್ ಏನದ ಅಂದ್ರೆ ನನ್ನ ವಿಶೇಷತೆ ಏನಂದ್ರ ಆ ಜನರ ಭಾವನೆ ತಿಳ್ಕೊತೀನಿ. ಅವ್ರ ನನಗೆ ಕೆಲಸ ಹೇಳಲ್ಲ ಹೋದ್ರು ಬಿ ಏನದಂದ್ರ ಅವ್ರು ತಿಳ್ಕೊಣ ಇದು ಕೆಲಸ ಮಾಡ್ಬೇಕಂತೇಳಿ ಅದು ಕೆಲಸ ಮಾಡ್ಕೊಡ್ತೀನಿ. ಪ್ಲಾನ್ದಾಗ ಎಕ್ಸಾಮ್ ಪ್ಲಾನ್ದಾಗ ಇರ್ತದೋ ಬಿಡ್ತದೋ ಅದು ಸೆಕೆಂಡ್ರಿ. ಬಟ್ ಆ ಜನರದ್ದು ಏನ್ ತಕ್ಲೀಫ್ ಅದ, ಆ ಜನರದ್ದು ಇದು ನೋಡ್ಕೊಡಿ ಅಂದಾಗ ಕೆಲಸ ಮಾಡಿದ್ವು. ಆ ಪಬ್ಲಿಕ್ ಟಾಯ್ಲೆಟ್ ರೂಮ್ ಮಾಡಕ್ ಹೋದ್ರೆ ನಾನು ಒಂದು ಯಾವ್ದೋ ಕಾಮಗಾರಿ ವಿಚಾರಣೆ ಮಾಡಕ್ ಹೋಗಿದ್ದೀನಿ. ಅಲ್ಲೊಬ್ಬರು ಮಹಿಳೆಯರು ಅವ್ರಿಗೆ ಟಾಯ್ಲೆಟ್ ಇದಾಗಿತ್ತೇನೋ, ಮಳೆ ಹೊಂಟಿತ್ತು, 4-5 ಸಲ ಬಂದ್ ಹೋದ್ರು. ಅವ್ರಿಗೆ ಕುಂಡ್ರಲಾಕ ಪ್ಲೇಸ್ ಇಲ್ಲ. ಇಷ್ಟು ತಕ್ಲೀಫ್ ಅದ ಇಲ್ಲಿ ಹೆಣ್ಮಕ್ಳಿಗೆ, ಇಷ್ಟು ನಮ್ಮ ಮಹಿಳೆಯರಿಗೆ ಇಷ್ಟು ತಕ್ಲೀಫ್ ಅದ. ಈ ದೇಶ ಸ್ವತಂತ್ರ ಸಿಕ್ಕ 70 ವರ್ಷ ಆದ್ರೆ ಬಿ ಇನ್ನ ನಮ್ದು ಹೆಣ್ಮಕ್ಳು ಇಷ್ಟು ತಕ್ಲೀಫ್ ಅಂತೇಳಿ ಅಂದ. ಅದೊಂದು ಗುರಿ ಇಟ್ಕೊಡಿ. ನಾನು ದಿಲ್ಲಿ ಕಾರ್ಯಕ್ರಮಕ್ಕೆ ಮೋದಿ ಅವ್ರು ನನಗೆ ಆಹ್ವಾನ ಮಾಡಿದಾಗ ನಾನು ಲೆಟರ್ ಕೊಟ್ಟು ಬಂದೆ. ದಿಲ್ಲಿಗೆ ಹೋದಾಗ ನಮ್ಮ ಊರಿಗೆ ಇಂಥ ಒಂದು ಹೈಟೆಕ್ ಟಾಯ್ಲೆಟ್ ರೂಮ್ ಬೇಕು, ಮತ್ತೆ ಇಂತಿಂತ ಹೋದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿದಾಗ ಕೆಲಸ ಮಾಡೋರಿಗೆ ಲೇಬರಿಗೆ ಅಂದ, ನೀವು 1 ತಿಂಗಳು 2 ತಿಂಗಳಿಗೆ ಒಂದು ಪೇಮೆಂಟ್ ಹಾಕ್ಲತ್ರಿ, ವಾರಕ್ಕೊಮ್ಮೆ ನೀವು ಪೇಮೆಂಟ್ ಹಾಕ್ಬೇಕು, ಮತ್ ಮಟೀರಿಯಲ್ ಪೇಮೆಂಟ್ ಏನದ 3 ತಿಂಗಳು ಹಾಕ್ಬೇಕು, ಊರ ಅಭಿವೃದ್ಧಿ ಐತದ ಅಂತ ನಾ ಮೋದಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ನಾ ಮನವಿ ಮಾಡ್ಕೊಡ್ಮ್ಯಾಕ ನೀವು ನೋಡ್ಬೋದು ಕಳೆದ ವರ್ಷ ಹಿಡಿದು ಇಲ್ಲಿವರೆಗೆ ಕರೆಕ್ಟ್ ವಾರಕ್ಕೊಮ್ಮೆ ವೇಸ್ ಪೇಮೆಂಟ್ ಇಡೀ ಕರ್ನಾಟಕದಾಗ ನಂದು ಒಬ್ಬೊಂದಿಂದೆ. ಮತ್ತಿದು ಏನು ಟಾಯ್ಲೆಟ್ ರೂಮ್, ಪಬ್ಲಿಕ್ ಟಾಯ್ಲೆಟ್ ರೂಮ್ ಇವತ್ತು ಬರ್ಬೇಕಾದ್ರೆ ನಾನೇ ಕಾರಣ. ಎಲ್ಲಾ ಪಂಚಾಯತ್ ಬಂದವು, ನಂದೇ ಕಾರಣದ ಇವತ್ತು. ಪ್ರತಿಯೊಂದು ಗ್ರಾಮ ಪಂಚಾಯತಿ ಬಂದವು. ಆಯ್ತು, ನಮ್ಮ ಊರಿನ ಬೇಡಿಕೆನ ಒಂದು ಯೋಗ ಶಾಲೆ ಕೇಳಿದ್ದೀನಿ, ಯೋಗ ಶಾಲೆ ಬೇಕಂಬೋದು. ಅದೊಂದು ಯೋಗ ಶಾಲೆ ಬಿ ಮಂಜೂರಾಗ್ಯದ. ವಾಕಿಂಗ್ ಟ್ರ್ಯಾಕ್, ಈಗ ಊಟ ಮಾಡ್ತಿಲಿಕ್ಕೆ ಈಗ ಮಹಿಳೆಯರಿಗೆ ಕೆಲವೊಂದು ಪ್ರೆಗ್ನೆಂಟ್ ಇರ್ತಾರೆ, ಏನಿರ್ತಾರೆ, ಅವ್ರು ಏನದಂದ್ರೆ ಮನ್ಯಾಗ ಕುಂತೆ ಬೋರ್ ಆಯ್ತದ, ನೈಟ್ ಟೈಮಿಗೆ ಊಟ ಮಾಡಿ ಒಂದು ಸುತ್ತ ಹಾಕ್ಬೇಕಂದ್ರೆ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡ್ಬೇಕಂಬೋದಿತ್ತು. ಅದೇ ಕೆರೆ ಮೇಲೆ ವಾಕ್ ಮಾಡಕ್ ಒಂದು ಇದು ಮಾಡಿದ್ದೀನಿ. ಸ್ವಲ್ಪ ಇನ್ನ 50% ಕಾಮಗಾರಿ ಆಗ್ಯದ, ಇನ್ನೊಂದು 50% ಈಗ ನೀರು ಹೋಗೋದ ಅದು ಕಂಟಿನ್ಯೂ ಆಯ್ತದ. ಹಾ.